ಅದರಲ್ಲಿ ಒಂದು ಹಣ್ಣುಂಟು. ಒಟ್ಟಿಗೆ ಕಜ್ಜು ಕಜ್ಜು ನೀನು ಸಹ ಬರ್ತೀ? ಪಪ್ಪಾಯ ನೋಡಿ ಹೇಗೆ ಖಾಲಿ ಮಾಡಿಟ್ಟೆ. ನನಗೆ ಎಷ್ಟು ಸಿಕ್ಕಿತು, ಒಂದು ಹಿಡಿಗಿಂತ ಸ್ವಲ್ಪ ಜಾಸ್ತಿ ಉಂಟು, ಇನ್ನೂ ಕೂಡ ಉಂಟು. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬಿಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಫೆಬ್ರವರಿ 25ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಫೆಬ್ರವರಿ 25ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಇವಳು ಗೌರಿ ಇದ್ದಾಳಲ್ಲ, ಪೂರ್ತಿ ಸಗಣಿ ಮಾಡ್ಕೊಂಡಿದ್ದಾಳೆ. ಇದು ಬಿಟ್ಟರೆ ಇನ್ನೂ ಗಟ್ಟಿ ಆಗ್ತದಲ್ಲ, ಹಾಗೆ ಸ್ನಾನ ಮಾಡಿಸುವ ಅಂತ ಕಟ್ಟಿದೆ ಇವಳನ್ನು. ಅವಳಲ್ಲಿದ್ದಾಳೆ, ಮೇಯ್ತಿದ್ದಾಳೆ. ಅವಳಾದ್ರಷ್ಟು ಸಗಣಿ ಮಾಡ್ಕೊಳ್ಳೋದಿಲ್ಲ ಆಯಿತಾ, ಅಡ್ಜಸ್ಟ್ ಮಾಡಿ ಕೂರ್ತಾಳೆ. ಇವಳು ಇಡೀ ಕಲಸಿ ಕಲಸಿ ಪಾಯಸ ಮಾಡಿ ಅದರ ಮೇಲೆ ಕೂತ್ಕೊಳ್ಳೋದು ಅಂತ. ಇಬ್ಬರನ್ನು ಕೂಡ ಸ್ನಾನ ಮಾಡಿಸಿ ಆಯಿತು, ಇವಳನ್ನು ಸ್ನಾನ ಮಾಡಿಸಿ ಆಯಿತು. ಮಗಳು ನೋಡಿ ಸ್ನಾನ ಮಾಡಿ ಅಲ್ಲಿ ಹೋಗಿ ಮೇಯ್ತಾ ಇದ್ದಾಳೆ. ಇನ್ನು ಕರ್ಕೊಂಡು ಹೋಗೋದು ಹೊರಗೆ. ನನಗೊಂದು 20 to 30 ಮಿನಿಟ್ಸ್ ಬೇಕು ಇಬ್ಬರನ್ನು ಸ್ನಾನ ಮಾಡಿಸುವಷ್ಟರಲ್ಲಿ. ಅಷ್ಟೊತ್ತು ಬೇಕಾಗ್ತದೆ, ಯಾಕಂದರೆ ಪಂಪ್ ಸ್ಟಾರ್ಟ್ ಮಾಡಬೇಕು, ಪೈಪ್ ಎಲ್ಲಿ ತರಬೇಕು, ಇವರನ್ನು ಕರ್ಕೊಂಡು ಬಂದು ಕಟ್ಟಬೇಕು, ಓಡಿದೆ ಅಲ್ಲಿಂದ ಸಹ ಕರ್ಕೊಂಡು ಬಂದು ಕಟ್ಟಬೇಕು. ಹಾಗಾಗಿ ಹೊತ್ತಾಗ್ತದೆ, ತೊಂದರೆ ಇಲ್ಲ. ಸ್ನಾನ ಆದರೆ ನನಗೆ ಸಹ ಖುಷಿ, ಅವರಿಗೆ ಸಹ ಖುಷಿ. ಇಲ್ಲಿ ನೋಡಿ ಬೂರ್ಗ ಎಷ್ಟು ಬಿದ್ದಿದೆ, ಸುಮಾರುಂಟು. ಚೆಂದ ಅಲ್ಲ ಇದು ಹೂ ನೋಡಲಿಕ್ಕೆ. ಇವತ್ತಿದು ಫ್ರೆಶ್ ಅಂತಾದರೆ ಹೀಗೆ ಇರ್ತದೆ ನೋಡಿ, ಇದರದ್ದು ದಂಡು. ಏನು ಮಾಡಲಿಕ್ಕಾಗೋದಿಲ್ಲ, ಆದರೆ ಒಂದು ಚೆಂದ ನೋಡಲಿಕ್ಕೆ. ಪ್ರಕೃತಿಯಲ್ಲಿ ಎಂತೆಂತೆಲ್ಲ ಹೂ ಇರ್ತದಲ್ಲ. ಗಳನ್ನು ಕರ್ಕೊಂಡು ಹೊರಗೆ ಹೋಗಿ ಕಟ್ಟಿ ಬಂದಾಯಿತು. ಈಗ ಅವರಿರುವ ಹತ್ರನೇ ಹೋಗ್ತಿದ್ದೇನೆ. ಅಲ್ಲಿ ಸ್ವಲ್ಪ ನನಗೆ ತರಗೆಲೆ ಜಾಸ್ತಿ ಕಂಡಿತ್ತು, ಹಾಗೆ ರಾಶಿ ಮಾಡಿ ಒಂದು ಕಟ್ಟ ಮಾಡುವ, ಮತ್ತೊಂದು ಇವತ್ತು ಡೈಲಿ ಯೂಸಿಗೆ ಒಂದು ಗೋಣಿ ತಗೊಂಡು ಬರುವ ಅಂತ. ಹಾಗೆ ನನ್ನೊಟ್ಟಿಗೆ ಕಜ್ಜಿ ಕೂಡ ಬರ್ತಿದ್ದಾನೆ. ಒಟ್ಟಿಗೆ ನಾನು ಅದು ಬಳ್ಳಿ ಹೇಳ್ಕೊಂಡು ಬರುವಾಗ ಅದನ್ನು ಫಾಲೋ ಮಾಡ್ಕೊಂಡು ಅವ ಸಹ ಬರೋದು ಹುಲ್ಲಿಗೆ ಹೋಗುವಾಗೆಲ್ಲ. ಆದರೆ ಅವ್ನು ಬಂದು ನಿಂತ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಬಂದು ಡ್ರಾಪ್ ಮಾಡಿ ರಿಟರ್ನ್ ಮನೆಗೆ ಬರ್ತಾನೆ ಅವ. ಜೋ ದೂರ ಹೊರಟದಣ್ಣ. ಹೀಗೆ ಮಾಡಿದರೆ ನನಗೆ ಸಹ ನಿದ್ದೆ ಬರ್ತದೆ ಆಯಿತಾ, ಕಣ್ಣೆಲ್ಲ ಮುಚ್ಚಿಕೊಂಡು ಬಂದರೆ. ಕಜ್ಜು ನೀನು ಸಹ ಬರ್ತೀ? ಅಲ್ಲಿ ಗೋಣಿಯಲ್ಲೆಲ್ಲ ಹೋಗ್ಲಿಕ್ಕೆ ನೋಡಿದೆ ಎಂತ ಉಂಟು. ಕಳಿ ಕೆಲವರು ಹೇಳ್ತಾರಲ್ಲ, ನಾಯಿಗೆ ಇರುವಷ್ಟು ಬುದ್ಧಿ ಬೇಕಿಗಿರುವುದಿಲ್ಲ, ಕೃತಜ್ಞತಾ ಭಾವ ಇರುವುದಿಲ್ಲ ಅಂತ. ನಮ್ಮಲ್ಲಿ ಇರ್ತದೆ. ನನಗೆ ಮೊನ್ನೆ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕಿದ್ರು ಹಾಗೆ, ನಾಯಿಗೆ ಇರುವಷ್ಟು ಬುದ್ಧಿ ಬೇಕಿಗಿರುವುದಿಲ್ಲ ಅಂತ. ನಮ್ಮಲ್ಲಿ ಬಹುಶಃ ಎಲ್ಲರೂ ಒಂದೇ, ನಾವು ಮನುಷ್ಯರು ಹೇಗೆ ಟ್ರೀಟ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಅಂದ್ಕೊಳ್ತೇನೆ ನಾನು. ಇವ ನೋಡಿ ಟಿಂಕಿ ಮನೆಯಲ್ಲಿ ಮಲಗಿದ್ದಾನೆ. ಇವ ನನಗೆ ಬಜಾವ್ ಮಾಡಲಿಕ್ಕೆ ಬರ್ತಿದ್ದಾನೆ ನನ್ನೊಟ್ಟಿಗೆ. ಕಾಜು ಕಜ್ಜು ಬಿ ಒಟ್ಟಿಗೆ ಕಜ್ಜು. ಕಳಿ ಮುಂಚೆ ಶಂಭುವಿಗೆ ಬರ್ತಿದ್ದಲ್ಲ, ಅದು ಅವರದ್ದು ಜೀನ್ಸಲ್ಲಿ ಹಾಗೆ ಉಂಟಾ ಅಂತ. ನನ್ನ ನೆಕ್ಸ್ಟ್ ನಾನು ಕೂಡ ಬರ್ತೇನೆ ಅಂತ ನೋಡಿ. ಕಜ್ಜು ಇದೇ ನಮ್ಮ ಚಿಕ್ಕ ಹುಡುಗ, ಎಷ್ಟು ದೊಡ್ಡ ಆಗಿದ್ದಾನಲ್ಲ ಈಗ. ಕಜ್ಜು ಬಾಲ ಎಲ್ಲ ದೂರ. ಬರಲಿಕ್ಕೆ ಬಂದ, ಈಗ ಇಲ್ಲಿ ಬಂದು ಬೊಬ್ಬೆ ಹಿಡಿದಿದ್ದಾನೆ. ಮಂಗು ಇಲ್ಲಿದ್ದಾಳೆ, ಮಂಗುನ ಮಗಳು ಇಲ್ಲಿದ್ದಾಳೆ. ಈಗ ಹಾಲು ಕುಡಿಸ್ತಾ ಇಲ್ಲ ನೋಡಿ ಅಂತೆ. ಇದು ಹಾಲು ಕುಡಿಸಿ ಎಲ್ಲ ಬಿದ್ದದ್ದು. ನಾನು ಬಂದಾಗೆ ಆಚೆ ಹೋದ್ಲು ಅವಳು. ನನಗೆ ಗೊತ್ತಾಯ್ತು ಹಾಲು ಕುಡಿಸ್ತಾ ಇದ್ದಾಳೆ ಅಂತ. ಇಷ್ಟು ದೊಡ್ಡ ದನ ಇವಳು, ದನ ಇವಾಗ ಇವಳು ಹಾಲು ಕುಡಿಯೋದು. ಎಂತದ ಎಂತ ಆಗಿದೆ ನಿಂಗೆ?
ಕಟ್ಟ ಆಯಿತು, ಕಟ್ಟಿಟ್ಟಿದ್ದೇನೆ. ಇನ್ನು ನನಗೆ ಅದು ಗೋಣಿ ತಗೊಂಡು ಬಂದಿದ್ದಲ್ಲ ಅದರಲ್ಲಿ ತುಂಬಿಸಿ ತಗೊಂಡು ಹೋಗಬೇಕು. ಇದು ಕಟ್ಟ ಮಾಡಿದ್ದು ಸ್ಟಾಕಿಗೆ ಹಾಕಲಿಕ್ಕೆ, ಗೋಣಿಯಲ್ಲಿ ತುಂಬಿಸಿ ತಗೊಂಡು ಹೋಗೋದು ಡೈಲಿ ಯೂಸಿಗೆ. ಹಾಗೆ ಇವಳನ್ನು 2ನೇ ಸಲ ಬದಲಿಸಿ ಆಯಿತು. ಅಪ್ಪ ಕೂಡ ಬಂದರು ನನಗೆ ತರಗೆಲ್ಲ ಹೊರಿಸಲಿಕ್ಕೆ. ಒಂದು ಸಲ ಹೋಗಿ ಡೈಲಿ ಯೂಸಿಗಿರೋದು ಮನೆಗೆ ಹಾಕಿ ಸೋಲಾರ್ ಟರ್ಪೊಳಗೆಲ್ಲ ಜಾಗ ಎಲ್ಲ ಸೆಟ್ ಮಾಡಿ ಬಂದೆ. ಇದನ್ನು ಕೊಂಡೋಗಬೇಕು. ಅಪ್ಪ ಕಾಯ್ತಿದ್ದಾರೆ ಹೊರಿಸಲಿಕ್ಕೆ. आव सुद्धा बदे ओ दे हाव कोणचे दिसता बघा. हां ತುಂಬ ಸ್ವಚ್ಛವಾಗೊಂದು ಸಾಧೆಂಚೆ ಕೋಳಿ ಮೊದಲ ಕಟ್ಟ ತಂದು ನಾನು ಟರ್ಪೊಳಗೆ ಹಾಕಿದ್ದೇನೆ. ಇದನ್ನು ಸೆಟ್ ಮಾಡಲಿಕ್ಕಿದ್ದದು, ಯಾಕಂದರೆ ಹೀಗೆ ಹಾಕಲಿಲ್ಲಾದರೆ ಕೆಳಗಡೆಯಿಂದ ಗೆದ್ದಲು ಬರ್ತದೆ. ಗೆದ್ದಲು ಆಗಲೇ ಬರಲಿಕ್ಕೆ ಶುರುವಾಗಿದೆ ನೋಡಿ ಅಂತೆ. ಇದು ಮರದ್ದು ಹಾಕಿದರೆ ಇದೇ ಪ್ರಾಬ್ಲಮ್. ಅಪ್ಪನಿಗೆ ಹೇಳಿದರೆ ಗೊತ್ತಾಗೋದಿಲ್ಲ. ಗೆದ್ದಲು ಬಂದರೆ ಮುಗೀತು. ಕಾಜು ನನ್ನೊಟ್ಟಿಗೆ ತರಗೆಲ್ಲ ತಗೊಂಡು ಬರಲಿಕ್ಕೆ ಬಂದಿದ್ದೆ. ನಂಗೆ ಒಂದು ಕಟ್ಟಾಗಿ ಗೋಣಿ ತುಂಬಿಸುವಷ್ಟಲ್ಲಿ ಇವಾಗ ಕಾಣೆಯಾಗಿದ್ದಾನೆ. ನಂಗೆ ಗೊತ್ತಾಯ್ತು ಮನೆಗೆ ಬಂದಿದ್ದಾನೆ ಅಂತ. ಆದರೆ ಸಹ ಒಂದು ಡೌಟಲ್ಲಿ ಎಲ್ಲ ಕಡೆ ಹುಡುಕಿದೆ ಕಾಡಲ್ಲಿ, ಇಲ್ಲಿ ಸಹ ಸಿಕ್ಕಲಿಲ್ಲ. ಈಗ ನೋಡಿದರೆ ಮನೆಯೊಳಗೆ ಒಲೆ ಹತ್ತಿರ ಬಂದು ಮಲಗಿದ್ದಾನೆ ಈ ಸೆಕೆಗೆ. ಎಂತ ಸೌಂಡ್ ಎಲ್ಲ ಮಾಡ್ತಿದ್ದಿ ಕಾಜ? ಬಿಟ್ಟು ಬಂದದ್ದು ಸೀದಾ. ಅವನಿಗೆ ಸಾಕಾಯ್ತು ಕಾಣ್ತದೆ. ಸುಮಾರು ಹೊತ್ತು ಕೆಲಸ ಇತ್ತಲ್ಲ ನನಗೆ, ಪಾಪ ಅಷ್ಟೊತ್ತು ಇದ್ದ ಮಾತ್ರ. ಆಯಿತು, ಇನ್ನು ಮಲಗ್ಬೋದು. ಕಾಜು ಬಿ ಇಲ್ಲಿ ನೋಡಿ ಒಂದು ಪಪ್ಪಾಯ ಕಾಣ್ತಾ ಉಂಟು. 2 ಉಂಟಲ್ಲ, ಅದರಲ್ಲಿ ಒಂದು ಹಣ್ಣುಂಟು, ಮತ್ತೊಂದು ಹಕ್ಕಿಗಳು ತಿಂದು ತೂತು ಮಾಡಿಟ್ಟಿದೆ. ಇದನ್ನು ಕೊಯ್ದು ನೋಡಬೇಕು. ನಾನು ಇಲ್ಲಿ ತನಕ ತಿನ್ನಲಿಲ್ಲ. ಆಯಿತು, ಇದರಲ್ಲಿ ಸುಮಾರು ಸಲ ಪಪ್ಪಾಯ ಆಗಿದೆ. ರುಚಿ ಹೇಗುಂಟು ಇನ್ನೂ ಕೂಡ ತಿನ್ನಲಿಲ್ಲ. ಯಾವಾಗಲೂ ಕೂಡ ಹಕ್ಕಿಗಳಿಗೆ ಬಿಡೋದು. ಹಾಗೆ ಈ ಸಲ ಒಂದು ಕುಯ್ದು ನೋಡುವ ಅಂತಿದ್ದೇನೆ. ನೋಡುವ. ಕೈ ಬಿದ್ದಾಗಲೇ ಹೊಡೀತು. ಬೇಸಿಗೆಯಲ್ಲ, ಹಾಗೆ ಸ್ವಲ್ಪ ಸಿಹಿ ಇರ್ಬೋದು ಅಂತ ಅಂದ್ಕೊಳ್ಳೋದು. ನನಗೆ ಸರಿ ಗೊತ್ತಿಲ್ಲ. ಇದು ನಮ್ಮ ಮನೆ ಹಳೆ ಮನೆಯಲ್ಲಿ ಇರುವಾಗ ಸುಮಾರು ಆಗ್ತಿತ್ತು. ಇದು ಪಪ್ಪಾಯಿ ಮರ. ಇದು ಪಪ್ಪಾಯಿಯೊಳಗೆ ಇದೊಂದಿತ್ತು. ಇದೆಂತ ಹೀಗೆ ಒಂದು ಸಿಕ್ಕಿತ್ತು. ಎಂತ ಚೀಲ ಅದು ಮಾತ್ರ. ಪಪ್ಪಾಯ ಉಂಟಲ್ಲ, ನೋಡಲಿಕ್ಕೆ ಚಿಕ್ಕ, ಒಳ್ಳೆ ಸಿಹಿ ಉಂಟು. ಬೇಸಿಗೆ ಅಂತ ಹೇಳಿ ಅಂತ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ತಿಂತಿರೋದು. ನಮ್ಮ ಮನೆಯಲ್ಲಿ ಸುಮಾರು ಸಮಯದಿಂದ ಆಗ್ತಾ ಉಂಟು. ಇದರಲ್ಲಿ ಯಾವಾಗಲೂ ನೋಡಿದರೂ ತೂತು ತೆಗೆದಿರ್ತದೆ, ಹಕ್ಕಿಗಳು ತಿಂತಾವಲ್ಲ, ಹಾಗೆ ಬಿಟ್ಟದ್ದು ಅದಕ್ಕೆ ಅಂತ ಹೇಳಿ. ಇದು ನಮ್ಮ ಸೋಲಾರ್ ಟರ್ಪಲ್ ಹಿಂದಗಡೆ ಇರುವ ಮರ. ಹಾಗೆ ಒಳ್ಳೆ ಸಿಹಿ ಉಂಟು. ಇದು ಒಡ್ದು ಹೋಯ್ತಾ ಅಂತ ಅಪ್ಪ ಚೆಕ್ ಅಂತ ಆಯಿತು ಮೇಲಿಂದ ಬೀಳುವಾಗ. ಕ್ಯಾಚ್ ಹಿಡ್ದಿದ್ರೆ ಒಳ್ಳೆ ಆಗ್ತಿತ್ತು. ಅಪ್ಪ ಹೇಳಿದರು ಹೇಗುಂಟು ಅಂತ ನೋಡು, ಸಿಹಿ ಇದ್ದರೆ ತಿನ್ಬೋದು, ಇಲ್ಲ ಅಂದರೆ ಹಕ್ಕಿಗಳಿಗೆ ಬಿಡೋದು ಅಂತ. ಒಳ್ಳೆ ಸಿಹಿ ಉಂಟು, ನಿಮಗೆ ಎಷ್ಟು ಗೊತ್ತಾಗಲಿಕ್ಕಿಲ್ಲ. ಪಪ್ಪಾಯ ನೋಡಿ ಹೇಗೆ ಖಾಲಿ ಮಾಡಿಟ್ಟೆ ನಾನು. ನನಗೆ ದನಗಳನ್ನು ಕರ್ಕೊಂಡು ಬಂದು ದನಗಳ ಹತ್ರ ಹೋಗಿ ತರಗೆಲೆ ಮಾಡಿ ಸುಸ್ತಾಗಿ ಹೋಗಿತ್ತು. ಹಾಗೆ ಇದೊಂದು ಸಿಕ್ಕಿದ್ದು ಒಳ್ಳೇದಾಯ್ತು ಮಾತ್ರ. ನೀರು ಕುಡ್ಲಿಕ್ಕೆ ಕರ್ಕೊಂಡು ಹೋಗುವ ಅಂತ ಹೇಳಿದ್ರೆ ಅವ್ರು ಸೀದಾ ಮನೆಗೆ ಓಡಿ ಬಂದರು. ಹಾಗೆ ಇಲ್ಲಿ ಎಲ್ಲಿ ಬಾಳೆ ಗಿಡ ಇಲ್ಲ, ಹಾಗೆ ಅದಕ್ಕೆ ಸ್ವಲ್ಪ ದೂರ ಆಗುವಾಗೆ ಕಟ್ಟಿದ್ದಿಲ್ಲ. ಆದರೆ ಬಾಳೆ ಎಲ್ಲ ಎಳೆದು ಹಾಳು ಮಾಡಿ ಹಾಕ್ತಾರೆ ಇವರು. ಅದಕ್ಕೆ ಅವಳ ಮೇಲೆ ಇದ್ದಾಳೆ ನೋಡಿ, ಅವಳನ್ನು ಒಂದು ಸಬ್ಬಳ ಉಂಟಲ್ಲ ಅದರಲ್ಲಿ ಕಟ್ಟಿದ್ದು. ಇವಳಿಗೆ ತೆಂಗಿನ ಮರದಲ್ಲೇ ಕಟ್ಟಿದ್ದೇನೆ. ಮಧ್ಯಾಹ್ನ ಸಾಂಬಾರಿಗೆ ಅಲಸಂಡೆ ಕೊಯ್ಯುವ ಅಂತ ಬಂದೆ. ಮೊನ್ನೆ 2 ಸಲ ಪಲ್ಯ ಮಾಡಿ ಆಯಿತು. ಮತ್ತು ಸೇಲ್ಗೆ ಮಾಡುವಷ್ಟು ಇಲ್ಲ ಆಯಿತಾ, ಸೇಲ್ ಮಾಡುವಷ್ಟು. ಹಾಗೆ ಮನೆಗೆ ಬೇಕಾದಷ್ಟು ಕೊಯ್ದು ಪಲ್ಯ ಮತ್ತು ಸಾಂಬಾರು ಬೇಕಾದ್ದು ಮಾಡ್ಕೊಳ್ಬೋದು. ಹಾಗೆ ಒಂದೇ ಲೈನ್ ಇರೋದು, ನಮಗೆ ಖರ್ಚಿಗೆ ತಕ್ಕಷ್ಟು ಸಾಕು. ಎಷ್ಟು ಸಿಕ್ಕಿತ್ತು, ಒಂದು ಹಿಡಿಗಿಂತ ಸ್ವಲ್ಪ ಜಾಸ್ತಿ ಉಂಟು. ಇನ್ನೂ ಕೂಡ ಉಂಟು, ಆದರೆ ಇದು ಜಾಸ್ತಿ ಆಗ್ಬೋದು ಅಂಥೇಳಿ ನಮಗೆ ಇವತ್ತು ಮಧ್ಯಾಹ್ನಕ್ಕೆ ರಾತ್ರಿಗೆ ಎಷ್ಟು ಬೇಕು ಅಷ್ಟೇ ಕೊಯ್ದಿದ್ದೇನೆ. ಜಾಸ್ತಿ ಬೆಳೆದದ್ದು ಕೊಯ್ದಿದ್ದೇನೆ, ಸೀಡ್ಸ್ ಹಾಕ್ಬೋದಲ್ಲ ಸಾಂಬಾರಿಗೆ. ಹಾಗೆ ಇನ್ನು ಎಳತ್ತೆಳತ್ತು ಉಂಟು ಇದರಲ್ಲಿ. ಮಕ್ಕಳನ್ನ ಕರ್ಕೊಂಡು ಬಂದು ಕಟ್ಟಿ ಹಾಕಿದ್ದೆ ಆಯಿತಾ. ಇಬ್ಬರಿಗೆ ಸಹ ಬೈ ಹುಲ್ಲು ಹಾಕಿದ್ದೆ. ಅವಳು ತಿಂತಾ ಇದ್ದಾಳೆ. ಇವಳದು ತಿಂದು ಖಾಲಿ ಆಯಿತು, ಹಾಗೆ ಕೂತಿದ್ದಾಳೆ, ರೆಸ್ಟ್ ಮಾಡ್ತಿದ್ದಾಳೆ. ನಮಗೆ ಸಹ ಚಹಾ ಕುಡ್ದಾಯಿತು. ಈಗ ಇನ್ನು ನನ್ನ ತೋಟಕ್ಕೆ ಹೋಗೋದು ಹುಲ್ಲಿಗೆ. ಸ್ನಾನ ಮಾಡಿ ಚೆಂದ ಕಾಣ್ತಾರಲ್ಲ,
ಅದೇ ನಾಳೆ ಬೆಳಿಗ್ಗೆ ಮತ್ತೆ ಇವಳು ಸಗಣಿ ಮಾಡ್ಕೊಳ್ತಾಳೆ ಅಂತ. ಈಗ ಇಷ್ಟು ನೀಟ್ ಉಂಟಲ್ಲ, ಮತ್ತು ಆಚೆ ಈಚೆ ಆಟಾಡಿ ಆಚೆ ಈಚೆ ನಿಂತು ಸಗಣಿ ಮೂತ್ರ ಎಲ್ಲ ಹಾಕಿ ಕಲಸಿ ಅದರ ಮೇಲೆ ಕೂತ್ಕೊಳ್ತಾಳೆ. ಅವಳಾದರೆ ಸ್ವಲ್ಪ ಬುದ್ಧಿ ಉಂಟು ಅವಳಿಗೆ, ಸಗಣಿ ಒಂದು ಕಡೆ ಹಾಕಿದರೆ ಕೂತ್ಕೊಳ್ದು ಒಂದು ಕಡೆ, ಹಾಗೆ ಅಷ್ಟು ಸಗಣಿ ಆಗುತ್ತಿಲ್ಲ. ಜಗಲೇ ಅಂತ ಎಲ್ಲೋ ಪಪ್ಪಾಯಿ ತಿಂದು ಬಂದಿರಬೇಕು ಅದಕ್ಕೆ. ಆಗ ಒಂದು ಇಟ್ಟಿದ್ದೆ ಅಲ್ಲ, ಅದನ್ನು ಇವರು ತಿನ್ನಲಿಕ್ಕೆ ಗಲಾಟೆಯ ಅಂತ ಕಾಣ್ತದೆ. ಕೂರ ಹೋಗುವ, ಹುಲ್ಲಿಗೆ ಹೋಗುವ. ಯಾರು ಬರ್ತೀರಿ ಫಸ್ಟ್? ಯಾರು? ಎಂತ ಹೇಳಿ ಈಗ ಹೇಳು. ಶಂಭು ಶಂಭು ಹುಲ್ಲಿಗೆ ಹೋಗೋ ಬರ್ತಿ? ತಮ್ಮ ಆಗ ಬಜಾವಿಗೆ ಬಂದಿದ್ದ. ನೀ ಎಂತಕ್ಕೂ ಬರುವುದಿಲ್ಲಲ್ಲ ಈಗ ಶಂಭು? ಮೊನ್ನೆ ಒಮ್ಮೆ ಬಂದಿದ್ದಿ ಅಷ್ಟೇ. ನಿನ್ನೆಯಿಂದ ರಜೆ ಇಲ್ಲಿದ್ದಾನೆ ಇವ, ಫುಲ್ ಹಾಲಿಡೇ ಎಂಜಾಯ್ ಮಾಡ್ತಿದ್ದಾನೆ ಕಾಣ್ತದೆ. ಬರುವುದಿಲ್ಲ ಶಂಭು? ಶಂಭು ಕ್ಯೂಟ್ ಪಿಂಜು, ಮೂಗೆಲ್ಲ ಪಿಂಕ್ ಪಿಂಕ್ ಆಗಿದೆ ಒಂದು. ನಾನು ತಂದ ತರಗೆಲೆ ಮೂಲೆಯಲ್ಲಿ ಉಂಟು, ಇನ್ನೂ ಸ್ಟಾಕ್ ಆಗ್ತಾ ಹೋಗಬೇಕು. ಜಾಸ್ತಿ ಸ್ಟಾಕ್ ಆಗಲಿ ಅಂತ ನನಗೆ ಬ್ಲೆಸ್ ಮಾಡಿ ಆಯಿತಾ ನೀವೆಲ್ಲ. ಅಂದರೆ ಇದು ಫುಲ್ ಮಾಡಬೇಕು ನಂಗೆ, ಆಗ ಮಳೆಗಾಲದಲ್ಲಿ ಈಸಿ ಆಗ್ತದೆ. ಹುಲ್ಲು ತಂದರೆ ಆಯಿತು ಅಷ್ಟೇ. ನಾನು ಹುಲ್ಲಿಗೆ ಬಂದಿದ್ದೆ, ನಮ್ಮ ಟಿಂಕಿ ಕೂರನವರು ಮೊನ್ನೆಯಿಂದ ನಾನು ಹುಲ್ಲು ಇರಬೇಕಾದ್ರೆ ಒಂದು ಕಡೆ ಇಬ್ಬರು ವರ್ಕ್ ಮಾಡೋದಾಯ್ತಾ, ಮಾಟೆ ತೆಗೆಯೋದು ಅವ್ರದ್ದು ವರ್ಕ್. ಅಂದರೆ ಮಣ್ಣನ್ನು ಕೊರೆದು ಎಷ್ಟು ದೊಡ್ಡದು ಮಾಟೆ ಮಾಡಿದ್ದಾರೆ. ಅದನ್ನೇ ನನಗೆ ಹೋಗಿ ಕೂತ್ಕೊಳ್ಬೋದು, ಅಷ್ಟು ದೊಡ್ಡದು ತೂತು ಮಾಡಿಟ್ಟಿದ್ದಾರೆ. ಅಂದರೆ ಅಷ್ಟು ದೊಡ್ಡ ಗುಂಡಿ ಮಾಡಿಟ್ಟಿದ್ದಾರೆ. ಈಗ ನನಗೆ ಕೋಲ್ ಹಾಕಿ ಟೆಸ್ಟ್ ಮಾಡಬೇಕು ಎಷ್ಟು ದೊಡ್ಡದುಂಟು ಅಂತ. ಇವತ್ತೇ ನಾನು ನೋಡಿದ್ದು. ನಾನು ಇಲ್ಲಿ ತನಕ ಅವರು ಅಲ್ಲಿಬ್ಬರು ಹೋಗಿ ಎಂತ ಮಾಡ್ತಾರೆ ಅಂತ ನೋಡಿಲ್ಲ, ಯಾಕಂದರೆ ನನಗೆ ಅಲ್ಲಿ ತನಕ ಬರೋಷ್ಟು ಪುರ್ಸೋತಿರ್ತಿರಲಿಲ್ಲ. ಅವರಿಬ್ಬರು ಕೆಲಸ ಮಾಡ್ತಾರಲ್ಲ ಅಂತೇಳಿ ಸುಮ್ಮನೆ ಇರ್ತಿದ್ದೆ. ಸುಮ್ಮನೆ ನನ್ನಷ್ಟೇ ಹುಲ್ಲು ಮಾಡಿ ಕಟ್ಟ ಮಾಡಿ ಕೊಂಡೋಗ್ತಿದ್ದೆ. ಇವತ್ತು ಅದರ ಆ ಪ್ಲೇಸಿಗೆ ತಲುಪಿದೆ ನಾನು. ಹುಲ್ಲು ಹಿರಿತಾ ಎಷ್ಟು ದೊಡ್ಡದು ಮಾಟೆ ಗೊತ್ತಾ. ಇದು ನೋಡಿ ಎಷ್ಟು ಡೀಪ್ ಉಂಟು ಅಂತ ಹೇಳಿದರೆ, ಇದರಲ್ಲಿ ಒಬ್ಬರು ಹೋಗಿ ಕೂತ್ಕೊಳ್ಬೋದು. ಇನ್ನೂ ಡೀಪ್ ಉಂಟಿದು, ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಇಲ್ಲಿಂದ ಮೇಲಿಂದ ನೋಡೋವಂತೂ ಎಷ್ಟು ಡೀಪು ಅಂತಕ್ಕೆ ಇವರು ಈ ಥರ ದೊಡ್ಡದು ಗುಂಡಿ ಮಾಡಿಟ್ಟಿದ್ದಾರೆ ಗೊತ್ತಿಲ್ಲ. ಮೇಲಿಂದ ಇನ್ನು ನಾವು ಕಾಲಿಟ್ಟರೆ ಒಳಗೆ ಹೋಗ್ಬೋದು. ಅಂದರೆ ಒಳಗಡೆ ಇದಲ್ವ, ಸುರಂಗ ಥರ ಅಲ್ಲ. ಅಲ್ಲಿ ಹಾಕಿದ್ದೇನೆ. ಎಷ್ಟು ಉದ್ದ ಉಂಟು ಗೊತ್ತಾ? ನಾನು ನಿಮಗೆ ತೋರಿಸ್ತೇನೆ. ಇಷ್ಟು ಉದ್ದ ಮಾಟೆ, ಇಷ್ಟುದ್ದ. ಇದರಲ್ಲಿ ಅಳತೆ ಮಾಡುವ. ಈಗಳು ಇಷ್ಟು ಹೈಟಿಗೆ ಉಂಟು. ಯಬ್ಬಾ ಎಂತ ಇಬ್ಬರು ಅದೇ ಮೊನ್ನೆಯಿಂದ ಇಬ್ಬರು ಒಂದೇ ಪ್ಲೇಸಲ್ಲಿ ಕೂತು ಮಣ್ಣು ಕೊರೆದು ಇದರ ಮೇಲೆ ಹಾಕಿದ್ದಾರೆ ನೋಡಿ ಅಂತೆ. ಅದು ಮಳೆ ಬಂದಿದೆ ಅಲ್ಲ, ಹಾಗೆ ನಿಮಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ. ಅದು ಮಳೆ ನೀರು ಸಹ ಅದರೊಳಗಡೆ ಹೋಗಿದೆ. ಹುಲ್ಲಾಯಿತು ಒಂದು ಕಟ್ಟ. ನಾನು ಆಗ ಇವನ ಹತ್ರ ಹೇಳಿದ್ದೆಲ್ಲ ಬರ್ತೀಯ ಹುಲ್ಲಿಗೆ ಅಂತ. ಇವ ನೋಡಿ ಹುಲ್ಲಾಗುವ ತನಕ ನಿಂತಿದ್ದಾನೆ. ಆಯ್ತು ಈಗ ಹೋಗುವ ಅನ್ನ. ಆಯಿತು ಹುಲ್ಲಾಯಿತು, ನೀನು ಬಿಡುವುದಿಲ್ಲ ಕಾಯಿಂತ ನನಗೆ ಗೊತ್ತುಂಟು. ಮತ್ತು ಶಂಭು ಮನೆಗೆ ಹೋಗ್ತಾ ಇದ್ದೆವು. ದಾರಿಯಲ್ಲಿ ಯಾರು ಸಿಕ್ಕಿದ್ದಾರೆ ನೋಡಿ, ದಾರಿಯಲ್ಲಿ ಮಾಲೀಕರು ಸಿಕ್ಕಿದ್ದಾರೆ. ನಮಸ್ತೆ ಕರಾಯಕ ಬಾಬಾ. ಏನು ಹೇಳ್ತೀರಿ? ಒಳ್ಳೇದು ಹೇಳ್ತೀನಿ. ಆ ಕುಡಿಯ ಇಲ್ಲಿ ಇದ್ದಾನೆ. ಕುಡಿಯ ಅಂತ ಹೇಳೋದು ಇವನಿಗೆ ಹಾಗೆ ಹೇಳೋದು. ಕುಡಿಯ ಅಂದರೆ ಕುಡ್ಕ ಅಂತಲ್ಲ, ನಮ್ಮ ಭಾಷೆಯಲ್ಲಿ ಕಂಟು ಬೆಕ್ಕುಗೆ ಅಪ್ಪ ಹಾಗೆ ಕರೆಯೋದು. ರ್ಯಾಂಡಮ್ಲಿ ನಾನು ಸಂಜೆ ಇದು ಉಪ್ಪಿಟ್ಟಿಗೆ ಅಂದರೆ ಸಜ್ಜಿಗೆ ಮಾಡ್ತೇವಲ್ಲ, ಅದಕ್ಕೆ ಕರಿಬೇವು ಸೊಪ್ಪು ತೆಗಿಲಿಕ್ಕೆ ಬಂದಿದ್ದೆ. ಇಲ್ಲೇ ನಮ್ಮ ಮನೆಯ ಹತ್ತಿರವೇ ಒಂದು ಜಮ್ಮುನೇರಳೆ ಆಗ್ತದೆ, ಬಿಳಿ ಕಲರ್. ಇದು ನನಗೆ ತೋಟದಲ್ಲೆಲ್ಲ ಹಕ್ಕಿ ತಗೊಂಡೋಗಿ ಹಾಕೋದು ಕಾಣ್ತದೆ ಆಯಿತಾ. ಈ ತುದಿಯಿಂದ ನಮ್ಮ ತೋಟದ ಲಾಸ್ಟ್ ಪಾರ್ಟ್ ಅಲ್ಲಿ ಸಹ ನನಗೆ ಹಕ್ಕಿ ತಗೊಂಡೋಗಿ ಹಾಕಿದ್ದು ಕಾಣ್ತದೆ. ಬಟ್ ನನಗೆ ಒಂದು ಸಿಗೋದಿಲ್ಲ. ಇವಾಗ ಕೂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೆ, ಒಂದಾದರೂ ಕಾಣಲಿಲ್ಲ ನನಗೆ ಅಂತ. 3 ಬಿಟ್ಟಿದೆ, 3 ಅಷ್ಟೇ ನನಗೋಸ್ಕರ ಬಿಟ್ಟಿದ್ದೆ ಹಕ್ಕಿಗಳು. ಅದನ್ನು ಕೊಯ್ಯೋ ಬನ್ನಿ. ಕೊಳ್ಳಿ ನಿಮಗೆ ಕಾಣ್ತಾ ಉಂಟಾ? ಅಲ್ಲಿ ಉಂಟು. ಈಗ ಇದನ್ನು ಕೊಯ್ಯಬೇಕು. 3 ಉಂಟು ಅಂತ, ಮತ್ತೆಲ್ಲ ಚಿಕ್ಕದು. ಆದರೆ ಫಸ್ಟಿಗೆ ಹೂ ಬಿಟ್ಟಿತ್ತಲ್ಲ, ಅದರಲ್ಲಿ ಉಳಿದದ್ದು ಇದು 3 ಮಾತ್ರ. ಬೇರೆಲ್ಲ ಹಾಕಿಕೊಂಡೋಗಿದೆ. ಇದು 3 ಉಂಟಲ್ಲ, ಇದು 3 ಮಾತ್ರ ಉಳಿದದ್ದು. ನನಗೆ ಬೇರೆ ಎಂಥ ಒಂದು ಸಹ ಇಲ್ಲ. ನಾನು ಬೇರೆ ಕಡೆ ಎಲ್ಲ ನೋಡಿದೆ, ಇನ್ನು ಹಣ್ಣಾಗಬೇಕಷ್ಟೇ. ಅದೊಮ್ಮೆ ಮಳೆ ಬಂದ ಮೇಲೆ ಉಂಟಲ್ಲ, ಹುಳಿ ಆಗ್ತದೆ, ಮತ್ತು ಇದರಲ್ಲಿ ಹುಳ ಕೂಡ ಆಗ್ತದೆ. ಆ ಹುಳವನ್ನು ತಿನ್ನಲಿಕ್ಕೆ ಹಕ್ಕಿಗಳು ಸಹ ಬಂದು ಇದನ್ನೆಲ್ಲ ತಿಕ್ಕೊಂಡು ಹೋಗ್ತದೆ. ನಮಗೆ ಕಳೆದ ವರ್ಷ ಉಂಟಲ್ಲ, ಒಂದು ರೇರ್ ಒಂದು 15-20 ಹಣ್ಣು ಸಿಕ್ಕಿದೆ ತಿನ್ನಲಿಕ್ಕೆ. ಇದು ನೋಡಲಿಕ್ಕೆ ಗ್ರೀನ್ ಉಂಟಲ್ಲ, ಆದರೆ ಗ್ರೀನ್ ಇರುವಾಗಲೇ ಸಿಹಿ ಜಾಸ್ತಿ. ಬಿಳಿ ಆಗ್ತಾ ಅದು ಹುಳಿ ಮತ್ತು ಸಪ್ಪೆ ಆಗ್ತಾ ಹೋಗ್ತದೆ.
ನಿಮ್ಮ ಮನೆಯಲ್ಲಿ ಯಾರ್ದಾದ್ರು ಮನೇಲಿ ಆಗ್ತದಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ, ಆಯಿತಾ. ಇದು ಉಂಟಲ್ಲ, ನಾನೀಗ ಒಂದು ತಿಂದೆ, ಟೇಸ್ಟ್ ಮಾಡಿದೆ, ತುಂಬ ಸಿಹಿ ಉಂಟು. ಇದು ಇನ್ನೂ ಕೂಡ ಬಿಳಿ ಆಗ್ತದೆ ಆಯಿತಾ, ಆಗ ಒಂಥರ ಚಪ್ಪೆ ಅಂತ ಅನಿಸ್ತದೆ. ಹಾಗಾಗಿ ನಾನು ಈಗಲೇ ಒಮ್ಮೆ ಕೊಯ್ದದ್ದು, ಮತ್ತು ಇನ್ನು ನಾಳೆ ಉಳಿತದೆ ಇಲ್ವ ಅಂತ ಗೊತ್ತಿಲ್ಲ, ಹಾಗೆ ಗಳ್ಕೊಂಡು ಹೋಗ್ತದಲ್ಲ. ಹಾಗೆ ನಿಮ್ಮ ಮನೆಯಲ್ಲೆಲ್ಲ ಆಗ್ತದೆ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ಹಾಗೆ ನಿಮಗೊಂದು ಐಡಿಯಾ ಏನಂತ ಹೇಳಿದ್ರೆ, ಹೀಗೆ ಗ್ರೀನ್ ಇರುವಾಗಲೇ ತಿನ್ನಿ, ಆಗ ಸಿಹಿ ಜಾಸ್ತಿ ಇರ್ತದೆ. ಬಿಳಿ ಆಗ್ತಾ ಆಗ್ತಾ ಅದು ಹುಳಿ ಮತ್ತು ಸಪ್ಪಾಗ್ತದೆ ಮಳೆ ಬಂದ ಮೇಲೆ ಅಂತೂ ಹೇಳಲಿಕ್ಕೆ ಬೇಡ, ಹುಳ ಸಹ ಆಗ್ತದೆ ಇದರಲ್ಲಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲದೆ ಇರ್ತೀರಿ, ತನುಷಾ ಕೃಷ್ಣ ನಾಯಕ್ ಅಂತ ಹಾಕಿ ಅಲ್ಲಿ ಬರ್ತದೆ ನನ್ನ ಪ್ರೊಫೈಲ್, ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ಫೇಸ್ಬುಕ್ ಪೇಜ್ ಕೂಡ ಅದೇ ಹೆಸರಲ್ಲಿ ಉಂಟು, ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ. ವಾಟ್ಸಪ್ ಚಾನಲ್ ಜಾಯ್ನ್ ಆದರೆ ನಿಮಗೆ ನಾನು ಯಾವಾಗ ವ್ಲಾಗ್ ಅಪ್ಡೇಟ್ ಮಾಡ್ತೇನೆ ಆಗ ನಿಮಗೆ ವಾಟ್ಸಪ್ಪಲ್ಲೇ ಬರ್ತದೆ. ವಾಟ್ಸಪ್ ಥ್ರೂ ನೀವು ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಮತ್ತೆ ಸಿಗುವ ನಾಳಿನ ವ್ಲಾಗಲ್ಲಿ. ಹೇಳ್ತಿರ್ಗೆ ಅಲ್ಲಿ ಕೂಡ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಶಂಭು ಬಾಯ್ ಹೇಳು.